ನಮಸ್ಕಾರ ಎಲ್ಲರಿಗೂ. ಈ ಸಲ ಗಣೇಶ ಚತುರ್ಥಿಗೆ ಏನಾದರೂ ವಿಶೇಷವಾಗಿ ನೈವೇದ್ಯ ಮಾಡ್ಕೊಳ್ಬೇಕಂದಿದ್ರೆ ಈ ಎರಡು ರೀತಿಯಾಗಿ ಮೋದಕನ ಮಾಡ್ಕೊಡ್ರಿ. ಭಾಳ ಅಂದ್ರೆ ಭಾಳ ಹೆಲ್ದಿಯಾಗಿರ್ತೈತಿ. ಮನೆಯೊಳಗೆ ನೀವು ಕಡಿಮೆ ಟೈಮ್ ಒಳಗನ ಮಾಡ್ಕೊಳ್ಬೋದು ರೀ. ಸಣ್ಣವರಿಂದ ದೊಡ್ಡವ್ರವ್ರಿಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಬರೀ ಹಂಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ನಾನಿಲ್ಲೇ ಮೊದಲಿಗೆ ಖಜೂರದ ಮೋದಕನ ಅಥವಾ ಡ್ರೈ ಫ್ರೂಟ್ಸ್ ಮೋದಕನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಇಲ್ಲೇ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡ್ರಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೀನಿ. ತುಪ್ಪ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡ್ರಿ. ಹಂಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮಿ ತೊಗೊಂಡ್ರಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿನಿ. ನೀವು ಇಲ್ಲಿ ಬೇಕಿದ್ರೆ ವಾಲ್ನಟ್ ಅದು ತೊಗೊಳ್ಬೋದು ರೀ, ಅಂಜೂರು ಅದು. ನಾನಿಲ್ಲೇ ಬರೀನ ಬಾದಾಮಿ ಗೋಡಂಬಿ ಪಿಸ್ತಾನ ತೊಗೊಂಡ್ರಿ. ಇವೆಲ್ಲನೂ ತುಪ್ಪದೊಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ರೀ. ಈಗ ನೋಡಿರಿ, ಇದು 1 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸಿನ ಸೇರಿಸ್ಕೊಳತ್ತೇನೆ ರೀ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ರೆ ಚಲೋ ತಂಗ ಫ್ರೈ ಮಾಡ್ಕೊಡ್ರಿ. ಭಾಳ ಅಂದ್ರೆ ಭಾಳ ಕ್ವಿಕ್ಕಾಗಿ ರೆಡಿ ಆಗ್ತೈತೆ ರೀ. ಈಗ ನೋಡಿರಿ, ಇದು ಫ್ರೈ ಆಗ್ಯಾವ. ಇದಕ್ಕೆ ನಾನು ಇಲ್ಲೇ ಒಂದು ಅರ್ಧ ಕಪ್ ಆಗೋಷ್ಟು ಖಜೂರನ ಸೇರಿಸ್ಕೊಳತ್ತೇನೆ ರೀ. ಬೀಜನ ಎಲ್ಲನೂ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳತ್ತೀನಿ. ನೀವು ಬೇಕಿದ್ರೆ ಇದನ್ನು ಮಿಕ್ಸಿ ಒಳಗೆ 1 ರೌಂಡ್ ರುಬ್ಕೊಂಡು ಹಾಕ್ಕೊಳ್ಬೋದು ರೀ. ಈಗ ಇದನ್ನು ಐತಲ್ರಿ, ಖಜೂರ ಎಲ್ಲನೂ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ರೀ. ನೀವು ಬೇಕಿದ್ರೆ ಹಿಂಗೆ ಕಟ್ ಮಾಡಿ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಮಿಕ್ಸಿ ಒಳಗೆ 1 ರೌಂಡ್ ಹಾಕ್ಸಿದ್ರೆ ಪೇಸ್ಟ್ ಆಗ್ತೈತೆ ರೀ, ಬೇಗನೂ ಫ್ರೈ ಆಗ್ತೈತಿ. ಈಗ ನೋಡಿರಿ, ಇದು ಎಲ್ಲನೂ ಪೂರ್ತಿ ಚಲೋ ತಂಗ ಫ್ರೈ ಆಗೈತಿ, ಸಾಫ್ಟ್ ಆಗೈತಿ ಖಜೂರ ಎಲ್ಲ. ಗ್ಯಾಸ್ನ ಬಂದ್ ಮಾಡಿಬಿಟ್ಟು ಇದನ್ನು ತಣ್ಣಗೆ ಮಾಡ್ಕೊಳ್ಬೇಕು ರೀ. ಈಗ ಇದನ್ನೆಲ್ಲನೂ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳತ್ತೇನೆ ರೀ, ಬೇಗ ತಣ್ಣಗಾಗಲಿ ಅಂಥೇಳಿ. ಈ ರೀತಿ ಪ್ಲೇಟ್ ಒಳಗೆ ತೆಗೆದಿಟ್ಕೊಳ್ಳೋದ್ರಿಂದ ಬೇಗ ತಣ್ಣಗಾಗ್ತೈತಿ. ಕಡಾಯಿ ಒಳಗೆ ಇಡೋದ್ರಿಂದ ಬಿಸಿ ಇರ್ತೈತೆ ರೀ. ಈಗ ನೋಡಿರಿ, ಇದು ಪೂರ್ತಿ ತಣ್ಣಗಾಗೈತಿ. ಇಲ್ಲೇ ಒಂದು ಮೋದಕ್ ಮೋಲ್ಡ್ ತೊಗೊಂಡ್ರಿ. ಅದಕ್ಕೆ ಫಿಲ್ಲಿಂಗ್ ತುಂಬ್ಕೊಳತ್ತೇನೆ ರೀ. ಎಷ್ಟು ಹಿಡಿತೈತಲ್ರಿ ಅಷ್ಟನ್ನು ಪೂರ್ತಿ ಚಲೋ ತಂಗೆ ಪ್ರೆಸ್ ಮಾಡಿಬಿಟ್ಟು ತುಂಬ್ಕೊಳ್ಬೇಕಾಗ್ತೈತೆ ರೀ. ಈ ಮೋಲ್ಡಿಗೆ ತುಪ್ಪ ಅದು ಹಚ್ಚೋ ಅವಶ್ಯಕತೆ ಇರೋಂಗಿಲ್ಲ ರೀ, ಯಾಕಂದ್ರೆ ಆಲ್ರೆಡಿ ನಾವು ತುಪ್ಪದೊಳಗೆ ಇದೆಲ್ಲನೂ ಫ್ರೈ ಮಾಡಿರೋದ್ರಿಂದ. ಈಗ ಇದನ್ನು ಚಲೋ ತಂಗ ಕ್ಲೋಸ್ ಮಾಡಿಕೊಂಡು ಕೆಳಗಡೆನೂ ಎಕ್ಸ್ಟ್ರಾ ಏನು ಇರ್ತೈತಲ್ರಿ ಅದನ್ನು ಈ ರೀತಿ ಒಳಗೆ ಪ್ರೆಸ್ ಮಾಡಬೇಕಾಗ್ತೈತೆ ರೀ. ಈಗ ನೋಡಿರಿ, ಇದನ್ನು ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿದ್ರೆ ಸೂಪರಾಗಿ ಹೆಲ್ದಿಯಾಗಿರುವಂಥ ಖರ್ಜೂರದ ಮೋದಕ ರೆಡಿ ಆಗ್ತಾವ್ರಿ. ಇದಕ್ಕೆ ಮೋಲ್ಡ ಬೇಕಂತೇನಿಲ್ಲ ರೀ, ಕೈಯಿಂದನೂ ಆರಾಮ್ಸೆ ಈ ರೀತಿ ಮೋದಕದ ಶೇಪ್ ಮಾಡ್ಕೊಳ್ಬೋದು ರೀ. ನೋಡ್ತಿರ್ಬೋದು ರೀ ಎಷ್ಟು ಫಟಾಫಟ್ ಅಂಥೇಳಿ ಮೋದಕ ರೆಡಿ ಆಗ್ಯಾವ್ರಿ. ನೀವು ಸಹಿತ ಈ ಸಲ ಗಣೇಶ ಚತುರ್ಥಿಗೆ ಈ ಖರ್ಜೂರದ ಮೋದಕ ಅಥವಾ ಡ್ರೈ ಫ್ರೂಟ್ಸ್ ಮೋದಕನ ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೇನೆ ರೀ. ಈಗ ನೆಕ್ಸ್ಟ್ ನಾನು ಹಾಲಿನ ಪುಡಿನ ಯೂಸ್ ಮಾಡಿಬಿಟ್ಟು ಮೋದಕನ ಮಾಡತ್ತೇನೆ ರೀ. ಇದಕ್ಕೆ ಮಾವ ಮೋದಕನು ಅಂತಾರೆ. ಈಗ ನೋಡಿರಿ, ಇದಕ್ಕೆ ಮೊದಲಿಗೆ ಒಂದು ಕಡಾಯಿ ಒಳಗೆ ನಾನು 1 ಕಪ್ ಆಗುವಷ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಳತ್ತೇನೆ ರೀ. ಈಗ ಇದಕ್ಕೆ ಅರ್ಧ ಬಟ್ಲಾಗುವಷ್ಟು ಹಾಲನ್ನ ಹಾಕ್ಕೊಂಡು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಳತ್ತೇನೆ ರೀ. ಈಗ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕು ರೀ, ಕೈ ಬಿಡ್ದಂಗೆ. ಯಾಕಂದ್ರೆ ಹಂಗೆ ಬಿಟ್ವಿ ಅಂದ್ರೆ ಸ್ವಲ್ಪ ಗಂಟಾಗೋ ಚಾನ್ಸ್ ಇರ್ತೈತಿ. ಈಗ ನೋಡಿರಿ, ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡೀನಿ. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಳತ್ತೇನೆ ರೀ. ಸಕ್ಕರೆನ ನೋಡ್ಕೊಂಡು ಹಾಕ್ಕೊಡ್ರಿ, ಯಾಕಂದ್ರೆ ಆಲ್ರೆಡಿ ಸ್ವಲ್ಪ ಹಾಲಿನ ಪೌಡ್ರು ಸ್ವೀಟ್ ಇರ್ತೈತಿ ಲೈಟಾಗಿ. ಮೊದಲಿಗೆ ಇದು ಗಟ್ಟಿ ಅನ್ನಿಸ್ತೈತೆ ರೀ, ಆಮೇಲೆ ಸಕ್ಕರೆ ಕರಿಗಿದಂಗೆ ಇದು ತೆಳ್ಳಗಾಗ್ತೈತೆ ರೀ. ಈಗ ನೋಡ್ತಿರ್ಬೋದು ರೀ ಎಷ್ಟು ತೆಳ್ಳಗಾಗೈತಿ, ಪೂರ್ತಿ ಸಕ್ಕರೆ ಎಲ್ಲ ಕರಗೈತೆ ರೀ. ಇದನ್ನು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತ ಇರ್ರಿ. ಇದು ತೆಳ್ಳಗಿದ್ದಿದ್ದು ಮತ್ತು ಗಟ್ಟಿ ಆಗ್ಬೇಕು ರೀ ನಮ್ಗೆ. ನೋಡ್ತಿರ್ಬೋದು ರೀ, ಈಗ ಸ್ವಲ್ಪ ಗಟ್ಟಿ ಆಗೈತಿ. ಇದಕ್ಕೆ ನಾವೀಗ ಸ್ವಲ್ಪ ಕೇಸರಿ ಸೇರಿಸ್ಕೊಳತ್ತೇನೆ. ಸ್ವಲ್ಪ ಕೇಸರಿ ಹಾಕೋದ್ರಿಂದ ಫ್ಲೇವರ್ ಮಸ್ತ್ ಬರ್ತೈತೆ ರೀ. ಹಂಗೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳತ್ತೇನೆ. ಕೇಸರಿ ಆಪ್ಷನಲ್ ರೀ, ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ನಡೀತೈತಿ. ಈಗ ನೋಡಿರಿ, ಇದನ್ನು ಚಲೋ ತಂಗ ಮಿಕ್ಸ್ ಮಾಡೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಡ್ರಿ, ಯಾಕಂದ್ರೆ ನಾನು ತುಪ್ಪ ಹಾಕಿದ್ದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗೈತಿ. ಈಗ ನೋಡಿರಿ, ಇದು ಪೂರ್ತಿಯಾಗಿ ಈ ರೀತಿ ಗಟ್ಟಿ ಆಗಬೇಕು. ಪ್ಯಾನ್ ಎಲ್ಲ ಪೂರ್ತಿಯಾಗಿ ಬಿಟ್ಕೊಂಡು ಬರ್ಬೇಕು ರೀ. ಈಗ ಇದು ರೆಡಿ ಆಗೈತೆ ರೀ. ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಒಳಗೆ ತೆಗೆದು ಹಾಕ್ಕೊಳತ್ತೇನೆ ರೀ, ಯಾಕಂದ್ರೆ ಇದು ತಣ್ಣಗಾಗಬೇಕು. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿರಿ, ಅವರು ಕೂಡ ವಿಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೇನೆ. ಈಗ ನೋಡಿರಿ, ಇದು ಪೂರ್ತಿ ತಣ್ಣಗಾಗೈತಿ. ಮೋದಕ್ ಮೋಲ್ಡಿಗೆ ಸ್ವಲ್ಪ ನಾನು ತುಪ್ಪನ ಹಚ್ಚೀನಿ ರೀ. ತುಪ್ಪ ಹಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಪಿಸ್ತಾನ ಹಾಕೀನಿ. ಈಗ ನಮ್ಗೆ ಇದು ಮೋಲ್ಡೊಳಗೆ ಎಷ್ಟು ಹಿಡಿತೈತಲ್ರಿ ಅಷ್ಟನ್ನು ಹಾಲ್ದೇನು ಮಿಶ್ರಣ ಇತ್ತಲ್ರಿ ಇದನ್ನು ಹಾಕ್ಕೊಳ್ಬೇಕಾಗ್ತೈತೆ ರೀ.
ಪೂರ್ತಿ ಚೆನ್ನಾಗಿ ಎಲ್ಲನೂ ಪ್ರೆಸ್ ಮಾಡಿಬಿಟ್ಟು ಎರಡು ಸೈಡನ್ನು ಕ್ಲೋಸ್ ಮಾಡಿರಿ. ಎಕ್ಸ್ಟ್ರಾ ಇದ್ದದ್ದು ಈ ರೀತಿ ಹೊರಗಡೆ ಬರ್ತೈತೆ ರೀ. ಆವಾಗ ಕೆಳಗಡೆದು ಮತ್ತೇನು ಸೈಡ್ ಬಂದಿರ್ತೈತಲ್ರಿ ಅದನ್ನೆಲ್ಲ ತಕ್ಕೊಂಡು ಕೆಳಗಡೆದು ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಕೊಡ್ರಿ ಈವನ್ನಾಗಿ. ನೋಡ್ತಿರ್ಬೋದು ರೀ ಎಷ್ಟು ಸೂಪರ್ ಆಗಿರುವಂಥ ಹಾಲಿನ ಪುಡಿಯಿಂದ ಮಾಡಿರೋದು ಮೋದಕ್ ರೆಡಿ ಆಗೈತಿ. ಇದು ಸೇಮ್ ಹಾಲಿಂದ ಪೇಡ ಎಲ್ಲ ತಿಂದಿರ್ತೀವಲ್ರಿ, ದೂದ್ ಪೇಡ ಅದು ಅದೇ ರೀತಿ ಟೇಸ್ಟ್ ಇರ್ತೈತೆ ರೀ. ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತೆ ರೀ. ಎಲ್ಲ ಮನೆ ಮಂದಿನೂ ಇಷ್ಟಪಟ್ಟು ತಿಂತಾರೆ ರೀ. ಈ ಸಲ ಗಣೇಶ ಚತುರ್ಥಿಗೆ ನೀವು ಈ ಎರಡು ರೀತಿಯಾದಂಥ ಮೋದಕನ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಾವೆ. ಮನೆಗೆ ಯಾರ್ಯಾರ ಗೆಸ್ಟ್ ಬಂದಾಗ ಅವ್ರಿಗೂ ಸಹಿತ ಪ್ರಸಾದದ ರೂಪದೊಳಗೆ ಕೊಡೋಕೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ರೀ. ನಿಮಗೂ ಈ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ರೀ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ. ಮತ್ತು ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.